ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪರಮ ಧಾರಾವಾಹಿ. ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಎಲ್ಲರೂ ಕೂಡ ವಾದ ಮಾಡ್ತಾ ಇರ್ತಾರೆ. ಲಕ್ಷ್ಮಿಗೆ ಈ ಥರ ಆದಮೇಲೂ ಮನೆ ಕರ್ಕೊಂಡು ಹೋಗೋದು ಬೇಡ ಹಾಗೆ ಹೀಗೆ ಅಂತೆಲ್ಲ ಕಾವೇರಿ ವಾದ ಮಾಡ್ತಾ ಇರ್ತಾಳೆ. ಹಾಗೆ ಗಂಗಾ ಕೂಡ ಅಷ್ಟೇ, ಇಲ್ಲಿ ಆತ್ಮ ಇರ್ಬೋದು, ಕೀರ್ತಿ ಅಕ್ಕನ ಆತ್ಮ ಆ ಥರ ನೋಡಿರ್ಬೋದು, ಅಂದರೆ ಲಕ್ಷ್ಮಕ್ಕ ಅದಕ್ಕೆ ಆ ಥರ ಆಡ್ತಿದ್ದಾರೇನೋ ಅಂತೆಲ್ಲ ಡೈವರ್ಟ್ ಮಾಡೋಕ್ಕೆ ಹೋಗ್ತಾರೆ. ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ ಅಂತ ಕಿರಿಸ್ತಾಳೆ ಇಲ್ಲಿ ಲಕ್ಷ್ಮಿ. ಕಾವೇರಿ ಇಲ್ಲಿ ಮನೆ ಕರ್ಕೊಂಡು ಹೋಗೋದು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ನಾನು ಮನೆಗೆ ಬರಬೇಕೋ ಬರಬಾರ್ದೋ ಅನ್ನೋದನ್ನು ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ. ಮೊದಲು ನನಗೆ ಕೀರ್ತಿಯವರು, ನಾನು ಅವ್ರನ್ನ ಕಾಪಾಡಿದ್ದೀನಿ. ಕೀರ್ತಿಯವರು ಇಷ್ಟು ದಿನ ನನ್ನ ಕನ್ಸಲ್ಲಿ ಬರ್ತಾಯಿದ್ರು, ಅವಾಗ ಕಾಪಾಡು ಅಂತ ಅಳ್ತಾ ಇದ್ರು. ಆದರೆ ಇವತ್ತು ನಾನು ಕಾಪಾಡಿದೆ, ಆದರೆ ಅವ್ರು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಸಾಕು, ಸುಮ್ಮನೆ ಇರ್ತೀರಾ? ಈ ಕೀರ್ತಿ ಅಂದ್ಕೊಂಡು ನಿಮ್ಮಿಬ್ಬರ ಮಧ್ಯೆ ನನಗೆ ಸಾಕಾಗ್ಬಿಟ್ಟಿದೆ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾ ಇರ್ತಾನೆ, ತುಂಬ ತಲೆ ಕೆಡಿಸ್ಕೊಂಡು. ಅದೇ ಪುಟ್ಟ, ನನಗೂ ಇರೋದು ಸಮಸ್ಯೆ. ನೀನು ನೆರಳೋದನ್ನು ನನ್ನ ಕೈಲಿ ನೋಡೋಕ್ಕಾಗೋದೇ ಇಲ್ಲ. ಇವಳು ಮನೆಗೆ ಬರೋದು ಬೇಡ, ಈ ಸಮಸ್ಯೆ ಇಟ್ಕೊಂಡು ಇವಳು ಮನೆಗೆ ನನ್ನ ಎಂಟ್ರಿ ಕೊಡೋದೇ ಇಲ್ಲ ಅಂದರೆ ಕೊಡೋದೇ ಇಲ್ಲ. ಎಲ್ಲ ಸಮಸ್ಯೆ ಕ್ಲಿಯರ್ ಆದಮೇಲೆ ಅವಳಿಗೆ ನಾನು ಮನೆಗೆ ಎಂಟ್ರಿ ಕೊಡೋದು ಅಂದಾಗ, ಮನೆ ಸೊಸೆನ ಮನೆಗೆ ಬರಬೇಡ ಅಂತಂದರೆ ಇನ್ನೆಲ್ಲಮ್ಮ ಅವ್ರು ಹೋಗ್ತಾರೆ, ನೀನು ಹೇಳ್ತಾ ಇರೋದು ಸರಿ ಇಲ್ಲ ಕಾವೇರಿ ಅಂತ ಕೃಷ್ಣ ಕೂಡ ಹೇಳ್ತಾರೆ. ಆಗ ಇವರಿಬ್ರು ಕೂಡ ಕಾವೇರಿಗೆ ಬುದ್ಧಿ ಹೇಳ್ತಾರೆ. ಆದರೆ ಕಾವೇರಿ ಮಾತ್ರ ಕೇಳೋದೇ ಇಲ್ಲ. ಸ್ವಲ್ಪ ಪುಟ್ಟ ನೀನು ಬಾ, ಕೃಷ್ಣ ನೀನು ಬಾ, ಡಾಕ್ಟರ್ ಬನ್ನಿ ಡಾಕ್ಟರ್, ಇಲ್ಲೇ ಅವಳಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲೋ ಹೋಗಿ ಅಂತ ಹೇಳ್ತಾ ಇಲ್ಲ ನಾನು, ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗಿ ಬರಲಿ ಅಂತ ಇಲ್ಲಿ ಕಾವೇರಿಯವರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸುಪ್ರೀತಾ ಹಾಗೆ ಗಂಗಾ, ಲಕ್ಷ್ಮಕ್ಕ ಬಾ ಅಕ್ಕ ನೀನು ಅಂತ ಈ ಕಡೆ ಸೈಡಿಗೆ ಕರ್ಕೊಂಬರ್ತಾರೆ. ನನ್ನನ್ನು ಸೈಡಿಗೆ ಯಾಕೆ ಕರ್ಕೊಂಬಂದ್ರಿ ನೀವು ಅಂದಾಗ, ನಾನು ಕೀರ್ತಿನ ನೋಡಿದ್ದು ನಿಜ ಅಂತ ಹೇಳಿದಾಗ, ಅಕ್ಕ ನೀವೇನು ಕೀರ್ತಿ ಅಕ್ಕ ಥರ ನಾಟಕ ಆಡೋದು ಏನು ಬೇಡ, ಇವಾಗ ಸುಪ್ರೀತಾ ಮೇಡಮು ನಮ್ಮ ಟೀಮೇ ಸೇರ್ಕೊಂಡಿದ್ದಾರೆ, ಎಲ್ಲ ಸತ್ಯ ಗೊತ್ತಾಗಿದೆ ಅವ್ರಿಗೆ ಅಂತ ಹೇಳ್ತಾರೆ. ಸುಟ್ಟು ಬೂದಿ ಆಗಿರೋಳು ಹೇಗೆ ಬರೋಕ್ಕೆ ಸಾಧ್ಯ ಲಕ್ಷ್ಮಿ, ನೀನು ಯಾಕೆ ಈ ಥರ ಅರ್ಥ ಮಾಡ್ಕೋತಾ ಇಲ್ಲ, ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ, ಇದನ್ನು ನಾನು ಹೇಗೆ ಕಂಡುಹಿಡಿಬೇಕು ಅಂತ ನನಗೊಂದು ದಾರಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೊರಡ್ತಾಳೆ ಅಲ್ಲಿಂದ. ಈ ಕಡೆ ಕಾವೇರಿ ಬಂದು ಡಾಕ್ಟರ್ ಜೊತೆ ಇನ್ನೊಂದು ಸರಿ ನಿಮ್ಮ ಡಿಸಿಷನ್ನ ಸ್ವಲ್ಪ ಇದು ಮಾಡಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ವೈಷ್ಣವ್ ಮತ್ತು ಕೃಷ್ಣ ಅವ್ರಿಗೆ ಒಪ್ಪಿಸ್ಬಿಡ್ತಾರೆ. ಮತ್ತು ಇನ್ನೊಂದು ಸರಿ ರೀಟೆಸ್ಟ್ ಮಾಡೋದಕ್ಕೆ ಲಕ್ಷ್ಮಿಗೆ. ಹಾಗೆ ಈ ಕಡೆ ಲಕ್ಷ್ಮಿ ಬಂದ್ಬಿಟ್ಟು ರಿಜಿಸ್ಟರ್ ಎಲ್ಲ ಚೆಕ್ ಮಾಡ್ತಾಳೆ, ಕೀರ್ತಿ ಹೆಸರಲ್ಲಿ ಏನಾದರೂ ಅಡ್ಮಿಟ್ ಆಗಿದ್ದಾರಾ ಅಂತ, ಮತ್ತು ಬೇರೆ ಹೆಸರಲ್ಲೂ ಅಡ್ಮಿಟ್ ಆಗಿರ್ಬೋದು ಅಂದ್ಬಿಟ್ಟು ಫುಲ್ಲು ಹುಡುಕ್ತಾ ಇರ್ತಾಳೆ. ಸತ್ತೋಗಿರೋ ಕೀರ್ತಿ ಹೇಗೆ ಬರೋಕ್ಕೆ ಸಾಧ್ಯ? ಅಲ್ಲಿಗೆ ವೈಷ್ಣವ್ ಕೂಡ ಬರ್ತಾನೆ. ಮತ್ತೆ ಅದೇ ವಿಷಯವಾಗಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿ, ನಾನು ನೋಡಿದ ಸತ್ಯ ಅಂತ ವಾದ ಮಾಡ್ತಾನೆ ಇರ್ತಾಳೆ. ಡಾಕ್ಟ್ರ್ ಹತ್ರ ಸ್ವಲ್ಪ ಬನ್ನಿ, ನೀವು ಮಾತಾಡಬೇಕಂತೆ, ಆಮೇಲೆ ಏನು ಬೇಕಾದರೂ ಮಾಡಿರಿ ಅಂತ ನರ್ಸು ಹಾಗೆ ಹೇಳ್ತಾರೆ. ಲಕ್ಷ್ಮಿ ಮೊದಲು ಡಾಕ್ಟ್ರ್ ಹತ್ರ ಹೋಗಿ ಸ್ಮಾಲ್ ಟೆಸ್ಟ್ ಇರುತ್ತೆ, ಆಮೇಲೆ ಬೇಕಾದರೆ ಮನೆಗೆ ಹೋಗಿ ನೀವು ಕೀರ್ತಿನ ಹುಡುಕ್ಬೋದಲ್ವಾ ಅಂದ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ ಲಕ್ಷ್ಮಿನ. ಹಾಗೆ ಈ ಕಡೆ ವೈಷ್ಣವ್ ಲಕ್ಷ್ಮಿನ ಕಳಿಸ್ಬಿಟ್ಟು ಗಣಪತಿ ಇರುತ್ತೆ ಅಲ್ಲೇ ಬಂದು, ಯಾಕೆ ದೇವ್ರೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ, ಮಹಾಲಕ್ಷ್ಮಿ ಎಲ್ಲ ಸರಿ ಹೋಗಿ ಮನೆಗೆ ಬರೋ ರೀತಿ ಮಾಡು, ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ಅಂತ ಬೇಡ್ಕೋತಾ ಇರ್ತಾರೆ. ಆಗ ಹಿಂದ್ಗಡೆ ಒಬ್ಬರು ಬಂದುಬಿಟ್ಟು, ಹೆಂಡತಿಗೆ ಈ ಥರ ಮಾಡೋಕ್ಕೆ ನಿನಗೆ ಹೇಗೆ ಸಾಧ್ಯ, ನೀನು ಯಾಕೆ ನಂಬಲಿಲ್ಲ, ನೀನು ಹೆಂಡತಿನೇ ನಮ್ಮದೇ ಈ ಥರ ಅಗ್ನಿ ಪರೀಕ್ಷೆಗೆ ಕಳಿಸಿದ್ಯಲ್ಲ ಸರಿನಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅಂದರೆ ಅಲ್ಲಿ ಆಶ್ರಮದವರೇ ಒಬ್ಬರು ಕೀರ್ತಿ ಅಂತ ಇರ್ತಾರಲ್ಲ ಅವರೇ. ಆಗ ವೈಷ್ಣವ್ಗೆ ಶಾಕ್ ಆಗುತ್ತೆ. ಅವರು ನೀನು ಕಳಿಸಿದ್ರು ಅವಳು ಅಗ್ನಿ ಪರೀಕ್ಷೆಯನ್ನು ಮಾಡಿ ಬಂದೇ ಬರ್ತಾರೆ, ಸೀತಾಮಾತೆ ಬಂದೇ ಬರ್ತಾರೆ ಅಂದ್ಕೊಂಡು ಹೋಗ್ತಾರೆ. ಆಗ ನಾನೇ ನಿಜವಾಗ್ಲೂ ಲಕ್ಷ್ಮಿನ ನಂಬಲಿಲ್ವಾ, ಅವ್ರಿಗೆ ಇದಕ್ಕೆ ನಾನೇ ಸ್ಪಂದಿಸಲಿಲ್ವಾ ಅಂತ ಇಲ್ಲಿ ವೈಷ್ಣವ್ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಡಾಕ್ಟರು ಲಕ್ಷ್ಮಿನ ಕೂರಿಸ್ಕೊಂಡು ಏನು ಹೇಳಿ ಸಮಸ್ಯೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಕೀರ್ತಿ ನಿಮ್ಗೆ ಏನಾಗಬೇಕು ಏನು ಅಂತೆಲ್ಲ ಕೇಳ್ತಾರೆ. ಆಗ ಕೀರ್ತಿ ಸ್ಟೋರಿನೆಲ್ಲ ಹೇಳ್ತಾಳೆ, ಈ ಥರ ಏನಾಗ್ತಿದೆ ನಿಮಗೆ ಅಂದಾಗ, 3 ದಿನದಿಂದ ಕನ್ಸಲ್ಲಿ ಬರ್ತಿದ್ದಾರೆ, ಆ ರೀತಿ ಅವ್ರ ಕಣ್ಣಲ್ಲಿ ತುಂಬ ಗೋಳಾಟ ಇತ್ತು, ಅಂದರೆ ನನ್ನನ್ನು ಕಾಪಾಡಲಿಲ್ವಲ್ಲ ಅನ್ನೋ ಕೊರಗಿತ್ತು ಅವ್ರಿಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಎಲ್ಲ ಪೂರ್ತಿ ಸ್ಟೋರಿನ ಡಾಕ್ಟರ್ ಜೊತೆ ಹೇಳ್ತಾಳೆ, ಏನೇನಾಯಿತು ನಿಮಗೆ ಕೀರ್ತಿ ಜೊತೆ ಬಾಂಡಿಂಗ್ ಯಾವ ರೀತಿ ಇತ್ತು ಅಂತ ಕೇಳಿದಾಗ ಎಲ್ಲವನ್ನೂ ಹೇಳ್ತಾಳೆ ಲಕ್ಷ್ಮಿ. ನಿಮ್ಮಿಂದ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸ್ತಿದ್ಯಾ ಅಂತ ಡಾಕ್ಟರ್ ಕೇಳ್ತಾರೆ. ಹೌದು ಡಾಕ್ಟರ್, ನನ್ನಿಂದ ತುಂಬಾ ಅನ್ಯಾಯ ಆಗಿದೆ ಅವಳಿಗೆ ಅಂತ ತುಂಬ ನೋವಲ್ಲಿ ಇಲ್ಲಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಈ ಕಡೆ ಕಾವೇರಿ ಕಳ್ತನದಿಂದ ಬಂದು ಫೋನ್ ಮಾಡ್ತಾ ಇರ್ತಾಳೆ, ಅಂದರೆ ಗಿರಿಜಾಗೆ, ನೀನು ಸೇಫ್ ಆದ ಏನು ಅಂತ, ಒಳ್ಳೆ ಟೈಮ್ಗೆ ಒಳ್ಳೆ ರೀತಿ ಆ್ಯಕ್ಟ್ ಮಾಡಿದೆ, ನಿನ್ಗೇನು ಸೇರಬೇಕೋ ಅದು ಸೇರುತ್ತೆ ಅಂತ ಕೇಳ್ತಾರೆ. ಈಗ ಸತ್ಯ ಗೊತ್ತಾಗಿದೆಯಲ್ಲ ಮೇಡಮ್, ಲಕ್ಷ್ಮಿಯವರು ಮನೆಗೆ ಬರ್ತಾರ ಅಂದಾಗ, ಮನೆಗೆ ಬರಲ್ಲ ಅವಳು, ಅವಳಾಗೆ ಅವಳ ಸಮಾಧಿನ ತೋಡ್ಕೊಂಡು ಗುಂಡಿ ತೋಡ್ಕೊಂಡು ಮಲ್ಕೊಂಡು ಅದ್ರ ಮೇಲೆ ಅವಳೇ ಮಣ್ಣೆ ಎರಚ್ಕೊಂಡಿದ್ದಾಳೆ. ಅವಳಿಗೆ ಏನಾದರೂ ಇಂಜೆಕ್ಷನ್ ಕೊಟ್ಟಿದ್ದ, ಅವಳೇ ಆ ಹುಚ್ಚರ ರೀತಿ ಆಡ್ಕೊಂಡು ಆ ಕೀರ್ತಿ ಬಗ್ಗೆ ನಾನು ನೋಡಿದೆ ಅಂದ್ಕೊಂಡು ಅವಳೇ ಇದು ಮಾಡ್ಕೋತಾ ಇದ್ಲು ಅಂತ ಇಲ್ಲಿ ಗಿರಿಜಾ ಜೊತೆ ಮಾತಾಡಬೇಕಾದ್ರೆ
ಹಿಂದೆಯಿಂದ ಕೃಷ್ಣ ಬಂದು ಕೈ ಇಡ್ತಾರೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಕೃಷ್ಣ ಅದನ್ನು ಕೇಳಿಸ್ಕೊಂಡಿರ್ತಾರೋ ಇರೋಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.